ಒಬ್ಬ ರಾಜನಿದ್ದ. ಅವನ ಆಡಳಿತದಲ್ಲಿ ಉತ್ತಮ ಮಂತ್ರಿಗಳು, ಉತ್ತಮ ಸಲಹೆಗಾರರು ಇದ್ದಿದ್ದರಿಂದ ರಾಜನ ಆಡಳಿತವೂ ಉತ್ತಮವಾಗಿತ್ತು. ಒಮ್ಮೆ ಕೋತಿ ಆಡಿಸುವವನ ಬಳಿ ಚಿತ್ರ ವಿಚಿತ್ರವಾಗಿ ನರ್ತನ ಮಾಡುವ ಕೋತಿ ಒಂದಿದ್ದು, ಅದನ್ನು ರಾಜ ತಾನು ಮಾರುವೇಷದಲ್ಲಿ ಊರೆಲ್ಲ ತಿರುಗುವಾಗ ಗಮನಿಸಿದ್ದ. ತನ್ನ ಅರಮನೆಗೆ ಹಿಂತಿರುಗಿದ ನಂತರ ಆ ವ್ಯಕ್ತಿಯನ್ನು ಕರೆಸಿ ತನ್ನ ಅರಮನೆಯಲ್ಲಿ ಕೋತಿಯನ್ನು ಆಡಿಸುವಂತೆ ಹೇಳಿದ್ದ. ಆ ಕೋತಿಯ ಚಟುವಟಿಕೆಯನ್ನು ಕಂಡ ರಾಜ ಬಹಳ ಸಂತೋಷಗೊಂಡು ಆ ವ್ಯಕ್ತಿಯಿಂದ ಕೋತಿಯನ್ನು ತಾನು ಕೊಂಡುಕೊಂಡು ಅದನ್ನು ತನ್ನ ಜೊತೆಯಲ್ಲಿಯೇ ಇರಿಸಿಕೊಂಡಿದ್ದ. ಸ್ನೇಹಿತರೆ, ನನ್ನ ಕನ್ನಡ ಮಾತುಕತೆ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕತೆ ನಿಮಗಿಷ್ಟವಾದರೆ ಒಂದು ಲೈಕ್ ಕೊಡಿ, ಹಾಗೆ ಅದನ್ನು ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಒಂದು ದಿನ ರಾಜ ತನ್ನ ಅರಮನೆಯ ಉದ್ಯಾನವನದಲ್ಲಿ ಆ ಕೋತಿಯೊಂದಿಗೆ ಅಡ್ಡಾಡಿಕೊಂಡಿದ್ದಾಗ ಒಂದು ಹಾವು ರಾಜನಿಗೆ ಕಚ್ಚುವಂತೆ ಅವನೆಡೆಗೆ ನುಗ್ಗುತ್ತಿತ್ತು. ಅದನ್ನು ಕಂಡ ಕೋತಿ ಕೂಡಲೇ ರಾಜನನ್ನು ಹಿಡಿದಿಳಿದು ಎಚ್ಚರಿಸಿತು. ಹಾಗಾಗಿ ರಾಜ ಅಪಾಯದಿಂದ ಪಾರಾಗಿದ್ದ. ಇದರಿಂದ ತುಂಬ ಸಂತೋಷಗೊಂಡ ರಾಜ ಆಸ್ಥಾನಕ್ಕೆ ಬಂದ ಕೂಡಲೇ ಆ ಕೋತಿಯನ್ನು ತನ್ನ ವೈಯಕ್ತಿಕ ಮುಖ್ಯ ಬೆಂಗಾವಲುಗಾರನಾಗಿ ನೇಮಿಸಿಕೊಂಡು ಆದೇಶ ಹೊರಡಿಸಿದ. ಇದರಿಂದ ಆತಂಕಗೊಂಡ ಮಂತ್ರಿಗಳು ರಾಜನಿಗೆ ತಿಳಿ ಹೇಳಲು ಪ್ರಯತ್ನಿಸಿದರು. ಆದರೆ ರಾಜ ಎಲ್ಲರನ್ನೂ ಸುಮ್ಮನಾಗಿಸಿ, ಈ ಕೋತಿ ಬಹಳ ಬುದ್ಧಿವಂತ ಹಾಗೂ ನನ್ನ ಮೇಲೆ ಅದಕ್ಕೆ ವಿಶೇಷ ಅಭಿಮಾನವಿದೆ. ಅದು ನನ್ನನ್ನು ತುಂಬ ಚೆನ್ನಾಗಿ ಕಾಪಾಡುತ್ತದೆ. ನೀವುಗಳು ಯಾರೂ ಆತಂಕಗೊಳ್ಳಬೇಕಾಗಿಲ್ಲ, ಆರಾಮವಾಗಿರಿ ಎಂದು ಹೇಳಿ ಅವರೆಲ್ಲರನ್ನೂ ಬಾಯಿ ಮುಚ್ಚಿಸಿದ. ಇದಾದ ನಂತರ ಕೋತಿ ಯಾವಾಗಲೂ ರಾಜನ ಜೊತೆಯೇ ಇರತೊಡಗಿತು. ಒಮ್ಮೆ ಮಧ್ಯಾಹ್ನದ ಸಮಯದಲ್ಲಿ ಸ್ವಲ್ಪ ಸಮಯಕ್ಕಾಗಿ ಮಲಗಿ ನಿದ್ರಿಸಿದ್ದ ರಾಜ. ಕೋತಿ ಅದೇ ಕೋಣೆಯಲ್ಲಿಯೇ ಅಡ್ಡಾಡಿಕೊಂಡಿತ್ತು. ಆಗ ನೊಣವೊಂದು ಆ ಕೊಠಡಿಗೆ ನುಗ್ಗಿ ರಾಜನ ಮುಖದ ಬಳಿಯೇ ಸುತ್ತಾಡುತ್ತಾ ಗುಯ್ ಕೊಡತೊಡಗಿತು. ಕೋತಿಗೆ ಆತಂಕವಾಯಿತು. ರಾಜನ ನಿದ್ರಾಭಂಗವಾಗುವುದೆಂಬ ಆತಂಕದಿಂದ ನೊಣವನ್ನು ಸಾಯಿಸಬೇಕೆಂದು ನಿರ್ಧರಿಸಿದ ಕೋತಿ ಪಕ್ಕದಲ್ಲಿಯೇ ಇದ್ದ ಖಡ್ಗವೊಂದನ್ನು ಎತ್ತಿಕೊಂಡು ಬಂತು. ಅದು ರಾಜನ ಸಮೀಪಕ್ಕೆ ಬರುವ ಸಮಯದಲ್ಲಿ ನೊಣ ರಾಜನ ಮೂಗಿನ ಮೇಲೆಯೇ ಕುಳಿತಿತ್ತು. ಕೋತಿ ಖಡ್ಗವನ್ನು ಎತ್ತಿ ಹಿಡಿಯಿತು. ಅದು ಇನ್ನೇನು ಖಡ್ಗದಿಂದ ಹೊಡೆಯಬೇಕೆನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ಮಹಾಮಂತ್ರಿ ಮಹಾರಾಜ ಎಂದು ಕೂಗಿ ಎಚ್ಚರಿಸಿದ. ಕಣ್ತೆರೆದ ರಾಜನಿಗೆ ಕಾಣಿಸಿದ್ದು ಖಡ್ಗ ಹಿಡಿದು ತನ್ನನ್ನೇ ಗುರಿಯಾಗಿಸಿ ನಿಂತುಕೊಂಡಿದ್ದ ಕೋತಿ. ಚಕ್ಕನೆ ಪಕ್ಕಕ್ಕೆ ಹಾರಿ ತಪ್ಪಿಸಿಕೊಂಡ ರಾಜ ತಕ್ಷಣ ಆಸ್ಥಾನಕ್ಕೆ ಬಂದು ಕೋತಿಯನ್ನು ತಾನು ಈ ಕ್ಷಣದಿಂದ ತನ್ನ ಮುಖ್ಯ ಬೆಂಗಾವಲುಗಾರನ ಸ್ಥಾನದಿಂದ ವಜಾ ಮಾಡುತ್ತಿರುವುದಾಗಿ ಆದೇಶ ಹೊರಡಿಸಿದ. ಅರಮನೆಯ ಪ್ರತಿಯೊಬ್ಬರೂ ಇದರಿಂದ ಸಂತೋಷಗೊಂಡರು. ರಾಜ ಆ ಕೋತಿಯನ್ನು ತನ್ನ ಅರಮನೆಯಲ್ಲಿ ಓಡಾಡಿಕೊಂಡು ಎಲ್ಲರನ್ನೂ ರಂಜಿಸುತ್ತಿರುವಂತೆ ಹೇಳಿ ತನಗೆ ತಕ್ಕ ಬೆಂಗಾವಲುಗಾರರನ್ನು ನೇಮಿಸಿಕೊಂಡ. ಈ ಕಥೆಯ ನೀತಿ ಏನೆಂದರೆ, ತಕ್ಕವರಿಗಷ್ಟೇ ತಕ್ಕ ಕೆಲಸವನ್ನು ವಹಿಸಬೇಕು. ಧನ್ಯವಾದಗಳು.